ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಸ್ಟೀಫನ್ ಲೀಕಾಕ್ ಅವರ ಮೈ ಬ್ಯಾಂಕ್ ಅಕೌಂಟ್ ಆರ್ ಮೈ ಫೈನಾನ್ಷಿಯಲ್ ಕೆರಿಯರ್ನ ಒಂದು ಶಾರ್ಟ್ ಸ್ಟೋರಿಯನ್ನು ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಸ್ಕ್ರೀನ್ನ ಮೇಲೆ ಇಂಗ್ಲೀಷ್ ಒಂದು ಸ್ಟೋರಿ ಬರ್ತಾ ಹೋಗುತ್ತೆ. ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಕೊನೆಯಲ್ಲಿ ನೀವು ಈ ಸ್ಟೋರಿ ಹಾಗೆ ಇದರ ಸಮರಿಯನ್ನು PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಇಲ್ಲಿ ಸ್ಟೀಫನ್ ಲೀಕಾಕ್ ರವರು ಈ ಒಂದು ಶಾರ್ಟ್ ಸ್ಟೋರಿಯನ್ನು ಬರೆದಿರ್ತಾರೆ. ಇಲ್ಲಿ ಅವರು ಬ್ಯಾಂಕ್ನ ಬಗ್ಗೆ ಬಹಳಷ್ಟು ಭಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಬ್ಯಾಂಕ್ಗೆ ಹೋದಾಗ ತಾನು ತುಂಬ ಕಂಗಾಲಾಗ್ತೇನೆ, ಅಲ್ಲಿರ್ತಕ್ಕಂತಹ ಒಂದು ಕಂಬಗಳು, ಸಾಲುಗಳು, ಕಿಟಕಿಗಳು, ಹಾಗೆ ಆ ಬ್ಯಾಂಕ್ನಲ್ಲಿ ಹಣದ ಒಂದು ಶಬ್ದ ಎಲ್ಲವನ್ನು ಸಹ ನನ್ನನ್ನು ಒಂದು ರೀತಿಯಲ್ಲಿ ಕಂಗಾಲಾಗಿ ಮಾಡುತ್ತೆ, ಕನ್ಫ್ಯೂಷನ್ ಮಾಡುತ್ತೆ, ನನಗೊಂದು ರೀತಿ ಭಯವನ್ನು ಹುಟ್ಟಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆ ನಾನು ಆ ಒಂದು ಬ್ಯಾಂಕ್ನ ಹೊಸ್ತಿಲನ್ನು ದಾಟಿ ಒಳಗಡೆ ಹೋದ ತಕ್ಷಣವೇ ನನಗೆ ಒಂದು ರೀತಿ ದಿಗ್ಭ್ರಾಂತನಾಗ್ತೇನೆ. ನಾನೊಬ್ಬ ಇರ್ರೆಸ್ಪಾನ್ಸಿಬಲ್ ಈಡಿಯಟ್, ಒಬ್ಬ ಮೂರ್ಖನಾಗಿಬಿಡ್ತೇನೆ, ನನಗೆ ಬಹಳಷ್ಟು ಭಯ ಬ್ಯಾಂಕ್ನ ವಿಷಯಗಳು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಅವರು ಹೇಳ್ತಾರೆ, ನನಗಿದು ಮೊದಲೇ ಗೊತ್ತಿತ್ತು, ನಾನು ಬ್ಯಾಂಕ್ಗೆ ಹೋಗೋದು ನನಗೆ ಭಯ, ಹಾಗೆ ನಾನು ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡೋದು ನನಗೆ ತುಂಬ ಕಷ್ಟ. ಆದರೆ ಏನು ಮಾಡಲಿ, ನನ್ನ ಸ್ಯಾಲ್ರಿ ರೈಸ್ ಆಗಿಬಿಟ್ಟಿದೆ, $50 ಪರ್ ಮಂತ್, ನನಗೆ ತಿಂಗಳಿಗೆ $50 ಸ್ಯಾಲರಿ ರೈಸ್ ಆಗಿದೆ. ಆದ್ದರಿಂದ ಆ ರೈಸ್ ಆಗಿರ್ತಕ್ಕಂಥ ನನ್ನ ಹಣವನ್ನು ಎಲ್ಲಿ ಇಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಬ್ಯಾಂಕ್ ಈ ಒಂದು ಸ್ಥಳ ಸೂಕ್ತ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೇನೆ, ನಾನು ಬ್ಯಾಂಕ್ಗೆ ಹೋಗ್ತಾ ಇದ್ದೇನೆ. ಸೊ ಆದ್ದರಿಂದ ನಾನು ನನ್ನ ಹಣವನ್ನು ಆ ಬ್ಯಾಂಕ್ಗೆ ಇಡಲು ಹೋಗಿದ್ದೇನೆ. ಅಲ್ಲಿ ಬ್ಯಾಂಕ್ಗೆ ಹೋದಾಗ ಆ ಬ್ಯಾಂಕ್ನಲ್ಲಿ ನಾನು ಸುತ್ತಲೂ ನೋಡಿದೆ. ಅಲ್ಲಿ ಎಲ್ಲ ಕ್ಲರ್ಕ್ಸ್ ಕೂತಿದ್ರು. ನಾನು ತುಂಬ ಹೆದರುಪುಕ್ಲ, ಟಿಮಿಡ್ಲಿ, ನಾನು ತುಂಬ ಹೆದರಿಕೆಯಿಂದ ಎಲ್ಲರನ್ನ ನೋಡಿದೆ. ಹಾಗೆ ಆ ಒಂದು ಬ್ಯಾಂಕ್ನಲ್ಲಿ ನಾನು ಒಂದು ಬ್ಯಾಂಕ್ ಅಕೌಂಟನ್ನು ತೆರೆಯಬೇಕಾಗಿತ್ತು. ಸೊ ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಆ ಒಂದು ಅಕೌಂಟೆಂಟ್ಸ್, ಕ್ಲರ್ಕ್ಸ್ ಎಲ್ಲರನ್ನ ನೋಡಿದಾದ ನಂತರ ನಾನು ಒಬ್ಬ ಅಕೌಂಟೆಂಟ್ನ ಹತ್ರ ಹೋಗಿ ನೋಡಿದೆ. ಅವನನ್ನು ನೋಡಿದ ತಕ್ಷಣ ಆ ವ್ಯಕ್ತಿ ತುಂಬ ಕೂಲಾಗಿ ಕಾಣಿಸ್ತಾ ಇದ್ದ. ಆದರೆ ಅವನು ಒಂದು ಕೂಲ್ ಡೆವಿಲ್, ಒಬ್ಬ ದೆವ್ವದ ರೀತಿಯಲ್ಲಿ ನನಗೆ ಕಾಣ್ತಾ ಇದ್ದ. ನಂತರ ಅವನ ಬಳಿ ಹೋಗಿ ನಾನು ತುಂಬ ಮೃದುವಾದ ಧ್ವನಿಯಲ್ಲಿ ಕೇಳಿದೆ, ಕ್ಯಾನ್ ಐ ಸಿ ಎ ಮ್ಯಾನೇಜರ್, ನಾನು ನಿಮ್ಮ ಮ್ಯಾನೇಜರ್ನ ನೋಡಬಹುದೇ ಅಂತ ಹೇಳಿ ಆತನನ್ನು ಕೇಳಿದೆ. ಯಾಕೆಂದರೆ ನನಗೆ ಅಲ್ಲಿ ತುಂಬ ಭಯ ಇತ್ತು, ಯಾರನ್ನು ಕಾಣಬೇಕು, ಹೇಗೆ ನಾನು ಅಕೌಂಟ್ ಮಾಡಿಸ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ನಾನು ಏಕಾಂಗಿಯಾಗಿದ್ದೆ. ಸೊ ಅದರಿಂದ ಆತನನ್ನು ನಾನು ಕೇಳಿದೆ, ನಾನು ನಿಮ್ಮ ಬ್ಯಾಂಕ್ ಮ್ಯಾನೇಜರ್ನ ಕಾಣಬಹುದಾ ಅಂತ. ಅದಕ್ಕೆ ಅಕೌಂಟೆಂಟ್ ಹೇಳ್ತಾನೆ, ಸರ್ಟನ್ಲಿ, ಓಕೆ, ಖಂಡಿತವಾಗಿಲು ಅಂತ ಹೇಳಿ ಆತ ಹೋಗಿ ಮ್ಯಾನೇಜರ್ಗೆ ಈ ವಿಷಯವನ್ನು ತಿಳಿಸ್ತಾರೆ. ಆ ಮ್ಯಾನೇಜರು ಆ ವಿಷಯವನ್ನು ತಿಳಿದ ತಕ್ಷಣವೇ ಅವರೊಂದು ರೀತಿ ಹಿ ವಾಸ್ ಗ್ರೇವ್, ತುಂಬ ಒಂದು ರೀತಿಯಲ್ಲಿ ಭಯಭೀತರಾಗ್ತಾರೆ. ಮ್ಯಾನೇಜರ್ನ ಕಾಣ್ತಾ ಇದ್ದಾರೆ ಅಂದಾಗ ಏನೋ ಇರಬಹುದು ಅಂತ ರೀತಿಯಲ್ಲಿ ಭಯಭೀತರಾಗ್ತಾರೆ. ಆದರೆ ಆತ ತುಂಬ ಕೂಲ್ ಆದಂಥ ವ್ಯಕ್ತಿ, ಕಾಮ್ ಮ್ಯಾನ್. ನಾನು ಏನು ಮಾಡಿದೆ, ನನ್ನ ಜೇಬಿನಲ್ಲಿ $56 ಜೇಬಿನ ಒಂದು ಪಾಕೆಟ್ನಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿದ್ದೆ. ಅಲ್ಲಿಗೆ ಮ್ಯಾನೇಜರ್ ಬಂದರು. ನಾನು ಅವರನ್ನು ನಿಧಾನವಾಗಿ ಕೇಳಿದೆ, ಹರ್ ಯು ದ ಮ್ಯಾನೇಜರ್, ನೀವೇನಾ ಮ್ಯಾನೇಜರ್ ಅಂತ ಕೇಳಿದೆ. ಅದಕ್ಕೆ ಅವರು ಹೌದು ಅಂತಕ್ಕಂಥ ಉತ್ತರವನ್ನು ಹೇಳಿದರು. ಅದಕ್ಕೆ ನಾನು ಅವರನ್ನು ಕೇಳಿದೆ, ಕ್ಯಾನ್ ಐ ಸಿ ಯು, ಐ ಆಸ್ಕ್ಡ್ ಅಲೋನ್, ನಾನು ನಿಮ್ಮನ್ನು ಒಂಟಿಯಾಗಿ ಭೇಟಿ ಮಾಡಬಹುದಾ, ನಿಮ್ಮ ಹತ್ರ ಒಂಟಿಯಾಗಿ ಮಾತಾಡ್ಬೋದಾ, ನಾನು ಏಕಾಂಗಿಯಾಗಿ ನಿಮ್ಮ ಜೊತೆ ಮಾತಾಡಬಹುದಾ ಅಂತಕ್ಕಂತಹ ಮಾತನ್ನು ಕೇಳಿದೆ. ಆ ವಿಷಯವನ್ನು ಅಲ್ಲೇ ಅವರಿಗೆ ಹೇಳಲು ನಾನು ಬಯಸಲಿಲ್ಲ. ನಾನು ಬ್ಯಾಂಕ್ ಅಕೌಂಟ್ ಮಾಡ್ಸೋಕ್ಕೆ ಬಂದಿದ್ದೀನಿ ಅಂತಕ್ಕಂಥ ವಿಷಯವನ್ನು ಹೇಳೋಕ್ಕೆ ಬಯಸಲಿಲ್ಲ. ಮ್ಯಾನೇಜರ್ ನನ್ನನ್ನು ಒಂದು ರೀತಿ ಆತಂಕದಿಂದ, ಭಯದಿಂದ ನೋಡ್ತಾರೆ. ಯಾಕೆಂದರೆ ಒಂಟಿಯಾಗಿ ಮಾತಾಡಬೇಕು ಅಂದ ತಕ್ಷಣ ಯಾವುದೋ ಒಂದು ಸೀಕ್ರೆಟ್ ಇರಬಹುದು, ಒಂದು ಭಯಾನಕವಾದ ರಹಸ್ಯ ಇರಬಹುದು ಅಂತ ಅವರು ಅಂದ್ಕೊಂಡಿದ್ರು. ಸರಿ ಅಂತೇಳಿ ಅವ್ರು ಏನು ಮಾಡಿದ್ರು, ನನ್ನನ್ನು ಇಲ್ಲಿಗೆ ಬನ್ನಿ ಅಂತೇಳಿ ಒಂದು ಪ್ರೈವೇಟ್ ರೂಮ್ಗೆ ನನ್ನನ್ನು ಕರೆದುಕೊಂಡು ಹೋಗ್ತಾರೆ. ಪ್ರೈವೇಟ್ ರೂಮ್ನೊಳಗೆ ಹೋದ ತಕ್ಷಣ ಆ ರೂಮನ್ನು ಲಾಕ್ ಮಾಡ್ಕೊಳ್ತಾರೆ. ಲಾಕ್ ಮಾಡಿಕೊಂಡ ನಂತರ ನಾವಿಬ್ಬರು ಹೋಗಿ ಒಂದು ಚೇರ್ಗಳಲ್ಲಿ ಕೂತ್ಕೊಂಡ್ವಿ. ಆಗ ನನಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಐ ಫೌಂಡ್ ನೋ ವಾಯ್ಸ್ ಟು ಸ್ಪೀಕ್. ಅವ್ರ ಜೊತೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಆಗ ಅವರು ನನ್ನನ್ನು ಒಂದು ಮಾತು ಕೇಳ್ತಾರೆ, ಏನಪ್ಪ ಅಂದರೆ, ನೀವು
ಪಿಂಕರ್ಟನ್ಸ್ ಮೆನ್ ಅಂದಾಗ ನೀವೊಬ್ಬರು ಪತ್ತೇದಾರಿ, ನೀವೊಬ್ಬರು CID ಅಥವಾ CBI ಆಫೀಸರ್ ಅನ್ನೋ ರೀತಿಯಲ್ಲಿ ಅವರು ನನ್ನನ್ನು ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಇಲ್ಲ, ನಾನು ಡಿಟೆಕ್ಟಿವ್ ಅಲ್ಲ, ಯಾವುದೇ ರೀತಿ ನಾನು ಪತ್ತೇದಾರಿ ವ್ಯಕ್ತಿ ಅಲ್ಲ ಅಂತ ಹೇಳಿ ಅವರಿಗೆ ಉತ್ತರ ನೀಡಿದೆ. ನೋ, ನಾಟ್ ಫ್ರಮ್ ಪಿಂಕರ್ಟನ್ಸ್ ಮ್ಯಾನ್ ಐ ಸೆಡ್, ಆ್ಯಂಡ್ ಸೀಮಿಂಗ್ಲಿ ಇಂಪ್ಲೈ ದಟ್ ಐ ಆಮ್ ಫ್ರಮ್ ರಿವಲ್ ಏಜೆನ್ಸಿ. ನಾನು ರಿವಲ್ ಏಜೆನ್ಸಿಯಿಂದ ಬಂದಿದ್ದೇನೆ, ನಾನು ಪಿಂಕರ್ಟನ್ ವ್ಯಕ್ತಿ ಅಲ್ಲ, ನಾನು ಡಿಟೆಕ್ಟಿವ್ ಅಲ್ಲ, ನಾನು ಒಂದು ರಿವಲ್ ಏಜೆನ್ಸಿಯಿಂದ ಬಂದಿದ್ದೇನೆ ಅಂತ ಹೇಳಿ ಅವರಿಗೆ ನಿಜವನ್ನು ಹೇಳಲು ಬಯಸಿದೆ. ಯಾಕಂದರೆ ನಾನು ಸುಳ್ಳು ಡಿಟೆಕ್ಟಿವ್ ಅಂತ ಹೇಳೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ನಾನು ಅವರಿಗೆ ನಿಜವನ್ನು ಹೇಳಿದೆ. ಐ ವಾಂಟ್ ಟು ಓಪನ್ ಆನ್ ಅಕೌಂಟ್, ನಾನು ನಿಮ್ಮ ಬ್ಯಾಂಕ್ನಲ್ಲಿ ಒಂದು ಅಕೌಂಟನ್ನು ಮಾಡಬೇಕಾಗಿದೆ. ಐ ಇಂಟೆಂಟೆಡ್ ಟು ಕೀಪ್ ಆಲ್ ಮೈ ಮನಿ ಇನ್ ದಿಸ್ ಬ್ಯಾಂಕ್, ನನ್ನ ಬಳಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನು ಇಲ್ಲಿ ಇಡಬೇಕು ಅಂತ ಹೇಳಿದೆ. ಅದಕ್ಕೆ ಮ್ಯಾನೇಜರ್ ಏನು ಮಾಡಿದ್ರು, ಸ್ವಲ್ಪ ನಿರಾಳರಾದರು. ಯಾಕೆಂದರೆ ನಾನು ಡಿಟೆಕ್ಟಿವ್ ಅಲ್ಲ, ನಾನು ರಿವಲ್ ಏಜೆನ್ಸಿ ಎಂಪ್ಲಾಯ್ ಅಂತ ಹೇಳಿದ ತಕ್ಷಣ ಅವರು ಸ್ವಲ್ಪ ನಿರಾಳರಾದರು. ಹಾಗೆ ಅವ್ರು ಏನಂದ್ಕೊಂಡ್ರು, ನಾನು ಇಡಬೇಕಾಗಿರ್ತಕ್ಕಂಥದ್ದು ತುಂಬ ದೊಡ್ಡ ಮೊತ್ತ ಅಂಥೇಳಿ ಅವರು ಅಂದುಕೊಳ್ತಾರೆ. ಅದ್ರ ಜೊತೆಗೆ ಅವರು ಹೇಳ್ತಾರೆ, ಐ ವಾಸ್ ಎ ಸನ್ ಆಫ್ ಬ್ಯಾರನ್ ರಾತ್ಶೀಲ್ಡ್ ಆರ್ ಎ ಯಂಗ್ ಗೌಲ್ಡ್. ಅಂದರೆ ಆ ಮ್ಯಾನೇಜರ್ ಅಂದ್ಕೊಳ್ತಕ್ಕಂಥದ್ದು ನಾನು ಅತಿ ಹೆಚ್ಚು ದುಡ್ಡನ್ನು ಇಡ್ತಕ್ಕಂತಹ ವ್ಯಕ್ತಿಯಾಗಿದ್ದೇನೆ. ಅಂದರೆ ಬ್ಯಾರನ್ ರಾತ್ ಚೈಲ್ಡ್ಸ್ನ ಮಗ ಅಥವಾ ಯುವ ಗೌಲ್ಡ್ ಎಂದು ಅವರು ಭಾವಿಸಿದ್ರು. ಅವರು ನಾನು ಓಪನ್ ಮಾಡೋದು ವೆರಿ ಲಾರ್ಜ್ ಅಮೌಂಟ್ ಅಂತ ಅಂದ್ಕೊಂಡಿದ್ರು. ಅವರು ಕೇಳಿದ್ರು, ಎ ಲಾರ್ಜ್ ಅಕೌಂಟ್ ಐ ಸಪೋಸ್ ಈ ಸೈಡ್, ಅವ್ರು ಅಂದ್ಕೊಂಡ್ರು. ಫೇರ್ಲಿ, ಹೌದು, ನಿಜವಾಗ್ಲೂ ಸ್ವಲ್ಪ ಲಾರ್ಜ್ ಅಮೌಂಟ್ ಅಂತ ಹೇಳಿ ನಾನು ಹೇಳಿದೆ, ನಾನು $56 ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಇಡಬೇಕಾಗಿದೆ. ಮಂತ್ಲಿ ನಾನು ಪ್ರತಿ ತಿಂಗಳು ಈ $56 ನಿಮ್ಮ ಬ್ಯಾಂಕ್ನಲ್ಲಿ ಅಕೌಂಟ್ನಲ್ಲಿ ಇಡಬೇಕಾಗಿದೆ ಅಂತಕ್ಕಂತಹ ಮಾತನ್ನು ಅವರಿಗೆ ತಿಳಿಸಿದೆ. ಆಗ ಮ್ಯಾನೇಜರ್ ಏನು ಮಾಡಿದ್ರು, ಎದ್ದು ಆ ಡೋರನ್ನು ಓಪನ್ ಮಾಡಿ ಅವರು ಒಬ್ಬ ಅಕೌಂಟೆಂಟನ್ನು ಕರೀತಾರೆ. ಆ ಅಕೌಂಟೆಂಟ್ ಬಂದು ಮಿಸ್ಟರ್ ಮಾಂಟಗೊಮೆರಿ ಅಂತ ಹೇಳಿ ಅವರನ್ನು ಕರೆದರು. ಆಗ ಆ ಜೆಂಟಲ್ಮ್ಯಾನ್ ಅಲ್ಲಿಗೆ ಬರ್ತಾರೆ. ನನ್ನನ್ನು ತೋರಿಸಿ ಹಿ ವಿಲ್ ಡಿಪಾಸಿಟ್ $56 ಅಂತ ಹೇಳ್ತಾರೆ. ಅಂದಾಗ ಇವರು $56 ಇಲ್ಲಿ ಫಿಕ್ಸ್ ಮಾಡೋಕ್ಕೆ ಬಂದಿದ್ದಾರೆ, ಇವರಿಗೆ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಅಂತ ಹೇಳಿದಾಗ ಆ ಕ್ಲರ್ಕ್ ಮಿಸ್ಟರ್ ಮಾಂಟಗೊಮೆರಿ ಬಂದು ನನ್ನನ್ನು ಆ ಡೋರನ್ನು ಓಪನ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಗುಡ್ ಮಾರ್ನಿಂಗ್, ಅವರಿಗೆ ಗುಡ್ ಮಾರ್ನಿಂಗ್ ಹೇಳ್ತೇನೆ. ನಂತರ ಸೇಫಾಗಿ ಆ ರೂಮಿನಿಂದ ಹೊರಗಡೆ ಹೋಗ್ತೇನೆ. ಅಲ್ಲಿ ಬಂದಂತಹ ಮ್ಯಾನೇಜರ್ ಹೇಳ್ತಾರೆ, ಕಮ್ ಔಟ್, ನಡೀರಿ ಹೊರಗಡೆ, ಅವರು ನಿಮಗೆ ಬ್ಯಾಂಕ್ ಅಕೌಂಟನ್ನು ಮಾಡಿಸ್ಕೊಡ್ತಾರೆ ಅಂತ. ನಂತರ ನಾನು ಆ ಅಕೌಂಟೆಂಟ್ನ ಹಿಂದೆಯೇ ಹೋದೆ. ನಂತರ ಆತ ತನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಒಂದು ಬ್ಯಾಂಕ್ ಅಕೌಂಟನ್ನು ಮಾಡಿಸೋದಕ್ಕೆ ಅವ್ರು ಬೇಕಾಗಿರ್ತಕ್ಕಂಥ ಒಂದು ಫಾರಮನ್ನು ಅವರು ಕೊಟ್ಟರು. ನೋಡಿ, ಇಲ್ಲಿ ಆ ವ್ಯಕ್ತಿ ಹೋಗಿರ್ತಕ್ಕಂಥದ್ದು $56 ಬ್ಯಾಂಕಲ್ಲಿ ಇಡೋದಕ್ಕೆ. ಆದರೆ ಅವರು ಮ್ಯಾನೇಜರನ್ನು ಭೇಟಿ ಮಾಡಿರ್ತಾರೆ, ಅಷ್ಟು ಭಯ ಇರುತ್ತೆ ಬ್ಯಾಂಕಲ್ಲಿ ಅವರು ಡಿಪಾಸಿಟ್ ಮಾಡಲಿಕ್ಕೆ. ಆ ನಂತರ ನಾನು ಒಳಗಡೆ ಹೋದ ನಂತರ ಅಲ್ಲಿ ಇರ್ತಕ್ಕಂತಹ ಒಂದು ವ್ಯಕ್ತಿ ನನಗೆ ಡಿಪಾಸಿಟ್ ಮಾಡಲಿಕ್ಕೆ, ಬ್ಯಾಂಕ್ ಅಕೌಂಟನ್ನು ತೆರೆಯೋದಕ್ಕೆ ಫಾರಮನ್ನು ಕೊಡ್ತಾರೆ. ನಾನು ಆ ಒಂದು ಫಾರಮ್ನಲ್ಲಿ ಎಲ್ಲವನ್ನು ಬರೆದು ಅವರಿಗೆ ಕೊಟ್ಟಾಗ ಅವರು ಆ ಒಂದು ಬ್ಯಾಂಕ್ನಲ್ಲಿ ನನ್ನ ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರು. ನಂತರ ಈಸ್ ಇಟ್ ಡಿಪಾಸಿಟೆಡ್ ಅಂತ ಕೇಳಿದೆ. ನಾನು ಎಲ್ಲ ಕೊಟ್ಟಾಗ ಆ ಒಂದು ವ್ಯಕ್ತಿಯನ್ನು ನಾನು ಒಂದು ವೈಬ್ರೇಟಿಂಗ್ ವಾಯ್ಸ್, ಒಂದು ಭಯದಲ್ಲೇ ಕೇಳಿದೆ, ನನ್ನ ಅಮೌಂಟ್ ಡಿಪಾಸಿಟ್ ಆಯ್ತಾ ಅಂತ. ಅದಕ್ಕೆ ಅವರು ಹೇಳಿದ್ರು, ಹೌದು ಆಗಿದೆ ಅಂತ ಹೇಳಿದ್ರು. ಅಲ್ಲಿ ನಾನೊಂದು ಮಿಸ್ ಮಾಡಿದ್ದೆ, $56 ನಾನು ಅಲ್ಲಿ ಇಟ್ಬಿಟ್ಟಿದ್ದೆ. ಆದರೆ ನನ್ನ ಖರ್ಚಿಗೆ $6 ಬೇಕಾಗಿತ್ತು. ಸೊ ನಾನು ಅವರನ್ನು ಕೇಳಿದೆ, ಐ ವಾಂಟ್ ಟು ಡ್ರಾ ಎ ಚೆಕ್, ನಾನೊಂದು ಚೆಕ್ಕನ್ನು ಡ್ರಾ ಮಾಡಬೇಕಾಗಿದೆ ಅಂತ ಕೇಳಿದೆ. ನಂತರ ಅವರು ಒಂದು ಚೆಕ್ಕನ್ನು ಕೊಟ್ಟರು. ನಾನು ಆ ಚೆಕ್ ಬರೀಬೇಕಾದ್ರೆ ಏನು ಮಾಡಿದೆ, ಆ ಚೆಕ್ಕನ್ನು ಬೇರೆಯವರು ನನಗೆ ಯಾವ ರೀತಿ ತುಂಬಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರು. ನಾನು ತುಂಬ್ತಾ ಇರಬೇಕಾದ್ರೆ ಆ ಭಯದಲ್ಲಿ ಏನು ಮಾಡಿದೆ, $6 ಬರೆಯುವ ಬದಲಾಗಿ ನಾನೇನು ಮಾಡಿಬಿಟ್ಟಿದ್ದೆ, $56 ಎಂದು ನಾನು ಬರೆದಿದ್ದೆ. ಅಲ್ಲಿ ಆ $56 ಎಂದು ಬರೆದಿದ್ದೆ. ಆ ಬ್ಯಾಂಕ್ನಲ್ಲಿದ್ದ ಜನರೆಲ್ಲರೂ ನನ್ನನ್ನು ಒಂದು ಕೋಟ್ಯಾಧಿಪತಿ ಅನ್ನೋ ರೀತಿಯಲ್ಲಿ ನನ್ನನ್ನು ನೋಡ್ತಾ ಇದ್ದರು. ನಾನು ಆ ಚೆಕ್ನಲ್ಲಿ ಏನೋ ಬರೀತಾ ಇರ್ತಕ್ಕಂಥದ್ದನ್ನು ನೋಡಿದವರು
ಓಹೋ, ಈತ ಬಹಳಷ್ಟು ದುಡ್ಡನ್ನು ಡ್ರಾ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದರು. ನಾನು ಆ ಬರೆದ ಚೀಟಿಯನ್ನು ಆ ಒಂದು ಕ್ಲರ್ಕ್ ಕೈಗೆ ನೀಡಿದೆ. ಅಲ್ಲಿ ಐ ಹ್ಯಾಡ್ ರಿಟನ್ 56 ಇನ್ಸ್ಟೆಡ್ ಆಫ್ $6 ಬದಲಾಗಿ ನಾನು $56 ಅಂತ ಹೇಳಿ ಬರೆದು ಬಿಟ್ಟಿದ್ದೆ. ಆ ಕ್ಲರ್ಕ್ ಅದನ್ನು ನೋಡ್ತಾರೆ. ಈಗ ತಾನೇ ನಾನು $56 ಡಿಪಾಸಿಟ್ ಮಾಡಿದ್ದೇನೆ, ಆಗಲೇ ಮತ್ತೆ ಆ $56 ನಾನು ಹೊರಗಡೆ ತಗೊಳ್ತಾ ಇದ್ದೇನೆ ಅಂತಕ್ಕಂಥದ್ದು ಆ ಒಂದು ಕ್ಲರ್ಕ್ಗೆ ಗೊತ್ತಾಯಿತು. ಆತ ಕೇಳ್ದ, ನಿಮ್ಮ ಹಣವನ್ನು ಹಿಂಪಡಿತಾ ಇದ್ದೀರಾ ಅಂತ ಕೇಳಿದಾಗ ಹೌದು ಅಂತ ಹೇಳಿದೆ. ಅವರು ಕೇಳಿದ್ರು, ನಿಮ್ಮ ಪ್ರತಿಯೊಂದು ಪೈಸೆಯನ್ನು ಸಹ ಇಲ್ಲಿ ಹಿಂಪಡಿತಾ ಇದ್ದೀರಾ, ಅಂದರೆ ನೀವು ಕಟ್ಟಿರ್ತಕ್ಕಂಥ ಫುಲ್ ಅಮೌಂಟ್ ಪ್ರತಿ ಪೈಸೆಯನ್ನು ಇಲ್ಲಿಂದ ತಗೊಳ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನು ಹೌದು ಅಂತ ಹೇಳಿದೆ. ಆರ್ ಯು ನಾಟ್ ಗೋಯಿಂಗ್ ಟು ಡಿಪಾಸಿಟ್ ಎನಿಮೋರ್, ಮತ್ತೆ ನೀವು ಯಾವುದನ್ನು ಸಹ ಇಲ್ಲಿ ಡಿಪಾಸಿಟ್ ಮಾಡೋದಿಲ್ವಾ ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಿದೆ. ಆಗ ನಾನೊಬ್ಬ ಈಡಿಯಟ್ ಅನ್ನೋದು ನನಗೆ ಗೊತ್ತಾಯಿತು. ಈ ಜನರೆಲ್ಲರೂ ನನ್ನನ್ನೇ ಒಂದು ರೀತಿ ನೋಡ್ತಾ ಇದ್ದರು. ನಾನು ಚೆಕ್ ಬರೆಯುವಾಗ ಯಾರೋ ನನ್ನನ್ನು ಅನುಮಾನಿಸಿದ್ದಾರೆ. ನನ್ನ ವಯಸ್ಸು, ನನ್ನ ಮನಸ್ಸು ಬದಲಾಯಿಸಿಕೊಂಡೆ. ಹಾಗೆ ಇನ್ನೇನು ಇಲ್ಲಿ ಉತ್ತರವನ್ನು ಹೇಳಿದೆ. ನಾನೇನು ಮಾಡ್ತಾ ಇದ್ದೇನೆ, ಸೈಲೆಂಟಾಗಿ ನಿಂತಿದ್ದೆ. ಆ ಕ್ಲರ್ಕ್ ಏನು ಮಾಡಿದ್ರು, ನನಗೆ ದುಡ್ಡನ್ನು ಕೊಡೋದಕ್ಕೆ ಪ್ರಿಪೇರ್ ಮಾಡಿಕೊಂಡ್ರು. ಹಾಗೆ ಆ ಕ್ಲರ್ಕ್ ಏನು ಮಾಡಿದ್ರು, ನನ್ನ ಕೈಗೆ ನನ್ನ $50 ನೀಡಿದ್ರು. ನಾನು ಅವುಗಳನ್ನು ತಗೊಂಡೆ. ಕೊನೆಗೆ ನಂತರ ಅವರು ಕೇಳಿದ್ರು, ಈ 6ಗಳು ಅಂತ ಹೇಳಿದ್ರು. ಈ $6 ಅಂತ ಹೇಳಿದಾಗ ನಾನು ಹೌದು ಅದನ್ನು ಕೊಡಿ ಅಂತ ಹೇಳಿದೆ. ನಂತರ ಅವರು $6 ನನಗೆ ಕೈಗೆ ಕೊಟ್ಟರು. ಒಟ್ಟಾಗಿ $56 ನಾನೇನು ಬ್ಯಾಂಕ್ನಲ್ಲಿ ಇಟ್ಟಿದ್ದೆ ಅಷ್ಟು ದುಡ್ಡನ್ನು ನನ್ನ ಕೈಗೆ ಕೊಟ್ಟರು. ನಾನು ಆಗಲೇ ಬೆವತು ಹೋಗಿದ್ದೆ. ನಂತರ ನಾನೇನು ಮಾಡಿದೆ, ನನ್ನ ಹಿಂದಿನ ದೊಡ್ಡ ಬಾಗಿಲನ್ನು ತೆರೆದು ನಾನು ಅಲ್ಲಿಂದ ಓಡಲು ಪ್ರಾರಂಭಿಸಿದೆ. ಓಡಲು ಪ್ರಾರಂಭಿಸಿದ ತಕ್ಷಣ ನನಗೆ ಕೇಳಿಸಿದ್ದು ಆ ಬ್ಯಾಂಕಿನ ಸೀಲಿಂಗ್ ಕಿತ್ತು ಹೋಗುವ ಹಾಗೆ ಜೋರಾಗಿ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ನಗ್ತಾ ಇದ್ದರು. ನಾನು ಆ ಬಾಗಿಲನ್ನು ಮುಚ್ಚಿದವನೇ ಅಲ್ಲಿಂದ ನಾನು ಜೋರಾಗಿ ಓಡಿ ಬಂದೆ. ಮತ್ತೆಂದಿಗೂ ಸಹ ನಾನು ಆ ಒಂದು ಬ್ಯಾಂಕ್ನ ವ್ಯವಹಾರಕ್ಕೆ ಹೋಗಲೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನೋಡಿ, ಇಲ್ಲಿ ಸ್ಟೀಫನ್ ಲಿಕಾಕ್ರವರು ಈ ಒಂದು ಸ್ಟೋರಿಯನ್ನು ಬರೆದಿರ್ತಾರೆ. ಈ ಸ್ಟೋರಿಯಲ್ಲಿ ಹೇಳಿರ್ತಕ್ಕಂಥದ್ದು ಒಂದು ಹಾಸ್ಯಮಯ. ಆತನಿಗೆ ಬ್ಯಾಂಕ್ ಅಂದಾಗ ಬಹಳ ಭಯ ಇರುತ್ತೆ. ಆ ಬ್ಯಾಂಕ್ನಲ್ಲಿ ಹೋಗಿ $56 ಆಗತಾನೆ ಕಟ್ಟಿ ಮತ್ತೆ $56 ತೆಗೆದುಕೊಂಡು ಅಲ್ಲಿ ನಗಪಾಟಲಿಗೆ ಗುರಿಯಾಗಿ ಹಿಂತಿರುಗಿ ಬರ್ತಾರೆ. ಈ ಸ್ಟೋರಿಯ ಜೊತೆಯಲ್ಲಿ ಈ PDF-ನಲ್ಲಿ ನಿಮಗೆ ಈ ಒಂದು ಮೈ ಬ್ಯಾಂಕ್ ಅಕೌಂಟ್ ಅಥವಾ ಮೈ ಫೈನಾನ್ಷಿಯಲ್ ಕೆರಿಯರ್ನ ಸಮರಿ ಸಹ ಇಲ್ಲಿ ಸಿಗುತ್ತೆ. ಈ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಈ ಕನ್ನಡದ ವಿವರಣೆಯೊಂದಿಗೆ ಈ PDF ಅನ್ನು ಓದಿದಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ, ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.